ಅಂಬರೀಷ್ ಅವರ ಹೆಸರಿನಲ್ಲಿ ಸತತವಾಗಿ ಕನ್ನಡ ರಾಜ್ಯೋತ್ಸವ ಮತ್ತು ಅವರ ಅಂಬಿ ಸ್ಮರಣೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಮುಖಂಡರುಗಳೆಲ್ಲ ಸಾಥ್ ಕೊಟ್ಟಿದ್ದಾರೆ. ಅವರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ವರ್ಷ ಮಾಡ್ತೀವಿ. ನಮ್ಮ ಆಸೆ ಏನಂದರೆ ಇಲ್ಲಿ ಈ ಭಾಗದಲ್ಲಿ ಸ್ಟ್ಯಾಚು ಆಗಬೇಕು. ನಮ್ಮ ಗಿರೀಶ್ ಗೌಡರು, ಹನುಮಂತರಾಯಪ್ಪ ಅವರು, ಕುಸುಮಾ ಮೇಡಮ್ ಅವರು ಎಲ್ಲ ಈ ಭಾಗದ ಮುಖಂಡರುಗಳು ವಿಶ್ವಾಸಕ್ಕೆ ತಗೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದೇ ಥರ ನಮ್ಮ ಅಂಬರೀಷ್ ಅಣ್ಣಂಗೆ ಅವ್ರು ಸತತವಾಗಿ 52 ವರ್ಷ ಅವರು ಕನ್ನಡ ಚಿತ್ರರಂಗದಲ್ಲಿದ್ದರು. ಅವ್ರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ನಮ್ಮ ಅಂಬರೀಷ್ ಅಭಿಮಾನಿಗಳ ಕೋರಿಕೆ ಇದೆ. ಅದನ್ನು ಸರ್ಕಾರಕ್ಕೆ ಮಾಡಬೇಕು ಅಂತ ಒಂದು ಪ್ರತಿಭಟನೆ ಕೂಡ ಇಟ್ಕೊಂಡಿದ್ದೀವಿ. ಸದ್ಯದಲ್ಲೇ ಮಾಡ್ತಾಯಿದ್ದೀವಿ. ಸರ್, ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ? 7 ವರ್ಷದಿಂದ ಮಾಡ್ತಾಯಿದ್ದೀವಿ. ಸತತವಾಗಿ 7 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಾ? ಹೌದು. ಏನು ಹೇಳ್ತಾರೆ ಸರ್ ಈ ಭಾಗದ ಜನತೆಗೆ ಮತ್ತು ನಾಯಕರುಗಳಿಗೆಲ್ಲ? ಇಲ್ಲ, ಇದು ನಾವು ಹೇಳೋದಲ್ಲ, ಅವರ ಮನಸ್ಸಲ್ಲೇ ಬರಬೇಕು. ನಾವು ಕನ್ನಡದವರು ಎಲ್ಲರೂ ಒಗ್ಗಟ್ಟಾಗಿ ನಿಂತು ನಾವು ಕನ್ನಡದ ಮಕ್ಕಳಿಗೆ ಇವತ್ತು ಕೆಲಸ ಸಿಗ್ತಾಯಿಲ್ಲ. ಯಾಕೆ? ಬೇರೆ ರಾಜ್ಯದವರು ಬಂದು ಎಲ್ಲ ಆವರಿಸ್ಕೊಂಡಿದ್ದಾರೆ. ಅದಕ್ಕೆ ನಮ್ಮವರು ಎಲ್ಲ ಫ್ಯಾಕ್ಟ್ರಿನಲ್ಲೂ ಕೆಲಸ ಮಾಡಬೇಕು ಅಂತ ನಾವು ಕೇಳ್ಕೊತೇವೆ. ಇವಾಗ ಹನುಮಂತರಾಯಪ್ಪರು ಬಂದು ಧ್ವಜಾರೋಹಣ ಮಾಡಿದ್ದಾರೆ. ನಮ್ಮ ಗಿರೀಶ್ ಗೌಡ್ರು ಮಕ್ಕಳಿಗೆ ಬುಕ್ ವಿತರಣೆ ಮಾಡ್ತಾರೆ. ಕುಸುಮಾ ಮೇಡಮ್ ಒಂದು ಆಟೋ ನಿಲ್ದಾಣ ಉದ್ಘಾಟನೆ ಮಾಡಿಕೊಡ್ತಾರೆ. ಮತ್ತು ನಮ್ಮ ರವೀಣ್ಣವರು ಬರ್ತಾರೆ, ನಮ್ಮ ಶೇಖರಣ್ಣವರು ಬರ್ತಾ ಇದ್ದಾರೆ. ಎಲ್ಲರೂ ಸೇರಿ ಕಾರ್ಯಕ್ರಮ ಹಂಚ್ಕೊಂಡಿದ್ದೀವಿ. ಅನ್ನದಾನ ಕಾರ್ಯಕ್ರಮ 12 ಗಂಟೆಗಿದೆ. ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ನಮ್ಮ ಭಾಗದಲ್ಲಿ ತುಂಬ ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ಕೊಂಡು ನಮ್ಮ ರಾಜೇಶ್, ಶಿವಮಂಚೇಗೌಡರು ಮತ್ತು ಇತರರು ತಂಡದಿಂದ ಅದ್ದೂರಿಯಾಗಿ ಭಾಗದಲ್ಲಿ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರೆಲ್ಲರೂ ಈ ಭಾಗದಲ್ಲಿ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಮೂಡಿ ಬರ್ತೈತೆ. ಇಲ್ಲಿ ನಮ್ಮ ನಾಡು, ನುಡಿ, ಜಲ ಇದ್ರ ಬಗ್ಗೆ ಎಲ್ಲ ಹೇಳೋದಕ್ಕೆ ನಮ್ಮ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಕೊಂಡು ಈ ಭಾಗದಲ್ಲಿ ಆಗಿಂದನೂ ಮಾಡ್ಕೊಂಡು ಬರ್ತಾಯಿದ್ದಾರೆ. ನಾವಾಗೆಲ್ಲರೂ ಒಗ್ಗಟ್ಟಾಗಿ ಭಾಗದಲ್ಲಿ ನಾವು ಕನ್ನಡವನ್ನು ಎಲ್ಲ ಉಳಿಸೋದಕ್ಕೋಸ್ಕರ ಎಲ್ಲ ಭಾಗದ ಜನರಿಗೆ ಇಲ್ಲಿಗೆ ಬಂದವ್ರ ಜೊತೆ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು, ಕನ್ನಡದಲ್ಲಿ ನಾವು ಮಾತಾಡಬೇಕು, ಎಲ್ಲರಿಗೂ ಕನ್ನಡ ಕಲಿಸ್ಬೇಕು. ಹೊರ ರಾಜ್ಯಗಳಿಂದನೂ ನಮ್ಮ ತುಂಬ ಜನಗಳು ಈ ಭಾಗಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ನಾವು ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಕನ್ನಡದಲ್ಲಿ ವ್ಯವಹರಿಸ್ಬೇಕು ಅಂತ ಹೇಳ್ತೀನಿ. ಅದೇ ರೀತಿ ನಮ್ಮ ಈ ಭಾಗದಲ್ಲಿ ಆಟೋ ಸ್ಟ್ಯಾಂಡ್ ಇರಲಿಲ್ಲ. ಈ ದಿನ ಆಟೋ ಸ್ಟ್ಯಾಂಡ್ ನಮ್ಮ ಅಂಬರೀಷ್ ಅಭಿಮಾನಿಗಳ ಸಂಘದಿಂದ ಈ ಭಾಗದಲ್ಲಿ ಆಟೋ ಸ್ಟ್ಯಾಂಡ್ ಮಾಡ್ತಾಯಿದ್ದಾರೆ. ಇದರಿಂದ ಈ ಭಾಗದ ಜನರಿಗೆಲ್ಲ ಒಂದು ಆಟೋಗಳಿಗೆ ಹತ್ತೋದಕ್ಕೆ ಆಗಲಿ ಮತ್ತೊಂದಕ್ಕೆ ಆಗಲಿ ತುಂಬ ಅನುಕೂಲ ಆಗ್ತೈತೆ. ಇಲ್ಲಿ ಸ್ಟ್ಯಾಂಡ್ ಮಾಡೋದ್ರಿಂದ ಈ ಭಾಗದಲ್ಲಿ ತುಂಬ ದೂರದಲ್ಲಿ ತುಂಗತುರ್ಗದಲ್ಲಿ ಬಿಟ್ಟರೆ ಎಲ್ಲೂ ಸ್ಟ್ಯಾಂಡ್ ಇರಲಿಲ್ಲ. ಇವಾಗ ಸ್ಟ್ಯಾಂಡ್ ಮಾಡ್ತಾ ಇರೋದ್ರಿಂದ ಈ ದಿನ ತುಂಬ ಜನರಿಗೆ ಇಲ್ಲಿ ಸ್ಥಳೀಯರಿಗೆ ತುಂಬ ಅನುಕೂಲ ಆಗ್ತವೆ. ಓಡಾಡೋದಕ್ಕೆ ಇರ್ಬೋದು, ಮತ್ತೊಂದಕ್ಕೆ ಇರ್ಬೋದು, ತುಂಬ ಅನುಕೂಲ ಆಗ್ತೈತೆ. ಇದನ್ನು ಕೂಡ ನಮ್ಮ ರಾಜೇಶ್ ಮತ್ತು ತಂಡದವರಿಂದ ನಮ್ಮ ಅಂಬರೀಷ್ ಬಳಗದವರು ಎಲ್ಲ ಸೇರಿ ಮಾಡಿದ್ದಾರೆ. ತುಂಬ ಅನುಕೂಲ ಆಗ್ತೈತೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ.